ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಾವು ಶ್ರೀಕೃಷ್ಣನ ಮಥುರಾ ಪ್ರವೇಶದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಸೊಗಸಾಗಿ ಉಡುಪನ್ನು ಧರಿಸಿ ಕೃಷ್ಣ ಮತ್ತು ಬಲರಾಮರು ಸುಧಾಮ ಎನ್ನುವ ಹೂ ಮಾರುವವನ ಬಳಿಗೆ ಹೋದರು. ಅವರು ಅವನ ಮನೆಯ ಬಳಿಗೆ ಹೋಗುತ್ತಲೇ ಹೂ ಮಾರುವವನು ಬಹಳ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ಕೃಷ್ಣ ಮತ್ತು ಬಲರಾಮರಿಗೆ ಒಳ್ಳೆಯ ಪೀಠಗಳನ್ನು ಕೊಟ್ಟು ಚಂದನವನ್ನು ಲೇಪಿಸಿದ ಹೂವುಗಳನ್ನು, ಎಲೆ ಅಡಿಕೆಯನ್ನು ತರುವಂತೆ ತನ್ನ ಸಹಾಯಕರಿಗೆ ಅಪ್ಪಣೆ ಮಾಡಿದನು. ಹೂವಾಡಿಗನ ಸ್ವಾಗತದಿಂದ ಕೃಷ್ಣನಿಗೆ ಬಹಳ ಸಮಾಧಾನವಾಯಿತು. ಅವನು ದೈನ್ಯದಿಂದ ಹಾಗೂ ನಮ್ರತೆಯಿಂದ ಭಗವಂತನಿಗೆ ಹೀಗೆ ಪ್ರಾರ್ಥನೆ ಸಲ್ಲಿಸಿದನು. ಪ್ರಿಯ ಪ್ರಭುವೆ, ನೀನು ನನ್ನ ಮನೆಗೆ ಬಂದದ್ದರಿಂದ ನನ್ನ ಪೂರ್ವಿಕರು ಪೂಜ್ಯರು ಸಂತೋಷಪಡುತ್ತಾರೆ ಮತ್ತು ಮುಕ್ತಿಯನ್ನು ಪಡೆಯುತ್ತಾರೆ. ಪ್ರಿಯ ಪ್ರಭುವೆ, ನೀನು ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಾರಣಗಳ ಕಾರಣನು. ಈ ಭೂಲೋಕದ ನಿವಾಸಿಗಳ ಉದ್ಧಾರಕ್ಕಾಗಿ ನೀನು ಭಕ್ತರ ರಕ್ಷಣೆ ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ನಿನ್ನ ಪೂರ್ಣಾಂಶದೊಂದಿಗೆ ಕಾಣಿಸಿಕೊಂಡಿದ್ದೀಯೆ. ನೀನು ಎಲ್ಲ ಜೀವಿಗಳ ಮಿತ್ರ. ನೀನು ಪರಮಾತ್ಮ. ಸ್ನೇಹಿತರು ಮತ್ತು ಶತ್ರುಗಳೆಂಬ ಭೇದಭಾವವು ನಿನಗಿಲ್ಲ. ಆದರೂ ನಿನ್ನ ಭಕ್ತರಿಗೆ ಅವರ ಭಕ್ತಿಪೂರ್ವಕ ಕಾರ್ಯಗಳಿಗೆ ವಿಶೇಷ ಫಲವನ್ನು ದಯಪಾಲಿಸುತ್ತೀಯೆ. ಪ್ರಿಯ ಪ್ರಭುವೆ, ನಾನು ಎಂದೆಂದಿಗೂ ನಿನ್ನ ಸೇವಕನು. ನಾನು ನಿನಗಾಗಿ ಏನು ಮಾಡಬೇಕೆಂದು ದಯವಿಟ್ಟು ತಿಳಿಸು. ಈ ರೀತಿಯಾಗಿ ಹೂವನ್ನು ಮಾರುವ ಸುಧಾಮನು ಶ್ರೀಕೃಷ್ಣ ಮತ್ತು ಬಲರಾಮರನ್ನು ತನ್ನ ಮನೆಯಲ್ಲಿ ಕಂಡು ಬಹಳ ಸಂತೋಷಪಟ್ಟನು. ತನ್ನ ಅತ್ಯುತ್ಕೃಷ್ಟ ಬಯಕೆಯೆಂದು ಹಲವಾರು ಹೂವುಗಳಿಂದ 2 ಸೊಗಸಾದ ಹಾರಗಳನ್ನು ಮಾಡಿ ಅವುಗಳನ್ನು ಭಗವಂತನಿಗೆ ಅರ್ಪಿಸಿದನು. ಅವನ ಪ್ರಾಮಾಣಿಕ ಸೇವೆಯಿಂದ ಕೃಷ್ಣ ಮತ್ತು ಬಲರಾಮರಿಗೆ ಬಹಳ ಸಂತೋಷವಾಯಿತು. ಶ್ರೀಕೃಷ್ಣನು ಅವನಿಗೆ ನಮಸ್ಕಾರ ಮಾಡಿದನು, ವರವನ್ನು ಕೊಟ್ಟನು. ಶರಣಾಗತ ಜೀವಿಗಳಿಗೆ ಇದನ್ನು ಮಾಡಲು ಕೃಷ್ಣನು ಸದಾ ಸಿದ್ಧನಾಗಿರುತ್ತಾನೆ. ಅವನಿಗೆ ಅನುಗ್ರಹವನ್ನು ಮಾಡಿದಾಗ ಸುಧಾಮನು ತಾನು ಭಕ್ತಿಪೂರ್ವಕ ಸೇವೆಯಲ್ಲಿ ಎಂದೆಂದೂ ಕೃಷ್ಣನ ಸೇವಕನಾಗಿರುವಂತೆಯೂ ಇಂತಹ ಸೇವೆಯಿಂದ ಎಲ್ಲ ಜೀವಿಗಳಿಗೆ ಒಳಿತಾಗುವಂತೆ ಆಗಬೇಕೆಂದು ಪ್ರಾರ್ಥಿಸಿದನು. ಕೃಷ್ಣ ಪ್ರಜ್ಞೆಯಲ್ಲಿರುವ ಭಗವದ್ಭಕ್ತನು ಭಕ್ತಿಪೂರ್ವಕ ಸೇವೆಯಲ್ಲಿ ತಾನೊಬ್ಬನೇ ಮುಂದುವರಿಯುವುದರಿಂದ ತೃಪ್ತನಾಗಬಾರದು. ಇತರರ ಕಲ್ಯಾಣಕ್ಕಾಗಿ ಶ್ರಮಿಸಲು ಸಿದ್ಧವಾಗಿರಬೇಕು ಎನ್ನುವುದನ್ನು ಇದು ತೋರಿಸಿಕೊಡುತ್ತದೆ. ವೃಂದಾವನದ 6 ಮಂದಿ ಗೋಸ್ವಾಮಿಗಳು ಈ ಮೇಲ್ಪಂಕ್ತಿಯನ್ನು ಅನುಸರಿಸಿದರು. ಆದ್ದರಿಂದಲೇ ಅವರ ಪ್ರಾರ್ಥನೆಯಲ್ಲಿ ಲೋಕಾನಾಂ ಹಿತಕಾರಿಣವು ಎಂದು ಹೇಳಿದೆ. ಭಗವಂತನ ಭಕ್ತರು ಸ್ವಾರ್ಥಿಗಳಲ್ಲ. ದೇವೋತ್ತಮ ಪರಮಪುರುಷನಿಂದ ಅನುಗ್ರಹವಾಗಿ ಅವರು ಪಡೆದದ್ದನ್ನೆಲ್ಲ ಇತರರಿಗೆ ಹಂಚಿಕೊಡಲು ಬಯಸುತ್ತಾರೆ. ಅದು ಮಾನವೀಯ ಕಾರ್ಯಗಳಲ್ಲೆಲ್ಲ ಅತ್ಯಂತ ಮಹತ್ವವಾದದ್ದು. ಹೂವಾಡಿಗನ ವಿಷಯದಲ್ಲಿ ಸಂತೋಷಪಟ್ಟು ಶ್ರೀಕೃಷ್ಣನು ಅವನು ಬಯಸಿದ್ದನ್ನೆಲ್ಲ ನೀಡಿದ್ದು ಮಾತ್ರವಲ್ಲ, ಅವನಿಗೆ ಪ್ರಾಪಂಚಿಕ ಶ್ರೀಮಂತಿಕೆ, ಸಂಸಾರ ಅಭ್ಯುದಯ, ದೀರ್ಘಾಯಸ್ಸು ಮತ್ತು ಭೌತಿಕ ಜಗತ್ತಿನಲ್ಲಿ ಅವನು ಬಯಸಿದ್ದನ್ನೆಲ್ಲ ವರವಾಗಿ ಕೊಟ್ಟನು. ಸುಧಾಮನ ಮನೆಯನ್ನು ಬಿಟ್ಟು ಹೊರಟ ನಂತರ ತೇಯ್ದ ಶ್ರೀಗಂಧದ ತಟ್ಟೆಯನ್ನು ಬೀದಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ ಗೂನುಬೆನ್ನಿನ ತರುಣಿಯನ್ನು ಕೃಷ್ಣ ಮತ್ತು ಬಲರಾಮರು ನೋಡಿದರು. ಕೃಷ್ಣ ಎಲ್ಲ ಸಂತೋಷದ ತವರಾದ್ದರಿಂದ ಗೂನುಬೆನ್ನಿನ ಹೆಂಗಸನ್ನು ತಮಾಷೆ ಮಾಡಿ ತನ್ನ ಗೆಳೆಯರನ್ನು ಖುಷಿಪಡಿಸಬೇಕೆಂದು ಬಯಸಿದನು. ಕೃಷ್ಣನು ಅವಳಿಗೆ ಹೀಗೆಂದನು, ಎತ್ತರವಾಗಿರುವ ಸ್ತ್ರೀಯೇ, ನೀನು ಯಾರು? ನೀನು ಈ ಶ್ರೀಗಂಧವನ್ನು ಯಾರಿಗೋಸ್ಕರ ತೆಗೆದುಕೊಂಡು ಹೋಗುತ್ತಿರುವೆ ಹೇಳು. ನೀನು ಈ ಶ್ರೀಗಂಧವನ್ನು ನನಗೆ ಕೊಡಬೇಕೆಂದು ನನಗೆ ಅನ್ನಿಸುತ್ತದೆ. ಹಾಗೆ ಮಾಡಿದರೆ ನೀನು ಅದೃಷ್ಟವಂತಳಾಗುವೆ ಎಂದು ನನಗೆ ಖಂಡಿತವಾಗಿಯೂ ಗೊತ್ತಿದೆ. ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ. ಗೂನುಬೆನ್ನಿನವಳ ವಿಷಯ ಅವನಿಗೆ ಎಲ್ಲವೂ ತಿಳಿದಿತ್ತು. ರಾಕ್ಷಸನ ಸೇವೆ ಮಾಡಿ ಫಲವಿಲ್ಲ. ಕೃಷ್ಣ ಮತ್ತು ಬಲರಾಮರ ಸೇವೆಯನ್ನು ಮಾಡಿ ಪಾಪಕರ್ಮಗಳ ಫಲವನ್ನು ಕಳೆದುಕೊಳ್ಳುವುದು ಉತ್ತಮ ಎಂದು ಕೃಷ್ಣನು ತನ್ನ ಪ್ರಶ್ನೆಯಿಂದ ಸೂಚಿಸಿದನು. ಆ ಸ್ತ್ರೀಯು ಕೃಷ್ಣನಿಗೆ ಹೀಗೆ ಉತ್ತರಿಸಿದಳು, ಪ್ರಿಯ ಶ್ಯಾಮಸುಂದರ, ನಾನು ಕಂಸನ ಸೇವಕಿ ಎಂದು ನಿನಗೆ ತಿಳಿದಿರಬಹುದು. ನಾನು ಪ್ರತಿನಿತ್ಯವೂ ಅವನಿಗೆ ಶ್ರೀಗಂಧವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತೇನೆ. ಈ ಸೊಗಸಾದ ವಸ್ತುವನ್ನು ನಾನು ತೆಗೆದುಕೊಂಡು ಹೋಗಿ ಕೊಡುವುದರಿಂದ ರಾಜನಿಗೆ ಬಹಳ ಸಂತೋಷವಾಗಿದೆ. ಆದರೆ ಈ ಶ್ರೀಗಂಧವನ್ನು ಸ್ವೀಕರಿಸುವುದಕ್ಕೆ ನೀವು ಅಣ್ಣ ತಮ್ಮಂದಿರಿಗಿಂತ ಯೋಗ್ಯರಾದವರು ಯಾರೂ ಇಲ್ಲ ಎಂದು ಈಗ ನನಗೆ ಅರ್ಥವಾಗುತ್ತಿದೆ. ಕೃಷ್ಣ ಮತ್ತು ಬಲರಾಮರ ಸ್ಫುರದ್ರೂಪ, ಅವರ ಮಾತು, ಅವರ ಮುಗುಳ್ನಗೆ, ಅವರ ಕಣ್ಣೋಟ ಮತ್ತು ಇತರ ರೀತಿಗಳಿಂದ ಮನಸೋತ ಆ ಗೂನುಬೆನ್ನಿನ ಹೆಂಗಸು ಬಹಳ ಸಂತೋಷದಿಂದ ಮತ್ತು ಭಕ್ತಿಯಿಂದ ಶ್ರೀಗಂಧವನ್ನು ಅವರ ಶರೀರಗಳಿಗೆ ಲೇಪಿಸಿದಳು. ಕೃಷ್ಣ ಮತ್ತು ಬಲರಾಮರು ಸಹಜವಾಗಿಯೇ ಸುಂದರರು. ಅವರ ಮೈಬಣ್ಣ ಸುಂದರ. ಆಗಲೇ ಅವರು ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದರು. ಗೂನುಬೆನ್ನಿನ ಸ್ತ್ರೀಯು ಅವರ ದೇಹಗಳಿಗೆ ಶ್ರೀಗಂಧವನ್ನು ಲೇಪಿಸಿದಾಗ ಅವರು ಇನ್ನೂ ಸುಂದರವಾಗಿ ಕಂಡರು. ಈ ಸೇವೆಯಿಂದ ಕೃಷ್ಣನು ಬಹಳ ಪ್ರೀತನಾದನು. ಅವಳಿಗೆ ಪ್ರತಿಫಲ ನೀಡುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಅಂದರೆ
ಭಗವಂತನ ಗಮನವನ್ನು ಸೆಳೆಯಲು ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಬಹಳ ಪ್ರೀತಿ ಮತ್ತು ಭಕ್ತಿಗಳಿಂದ ಅವನನ್ನು ಸೇವಿಸಬೇಕು. ಅವನ ಅಲೌಕಿಕ ಪ್ರೀತಿಪೂರ್ವಕ ಸೇವೆಯನ್ನು ಬಿಟ್ಟು ಬೇರಾವ ಕಾರ್ಯದಿಂದಲೂ ಕೃಷ್ಣನಿಗೆ ಸಂತೋಷವಾಗುವುದಿಲ್ಲ. ಹೀಗೆ ಯೋಚಿಸಿ ಕೃಷ್ಣನು ಗೂನುಬೆನ್ನಿನ ಸ್ತ್ರೀಯ ಪಾದಗಳನ್ನು ತನ್ನ ಕಾಲ್ಬೆರಳುಗಳಿಂದ ಒತ್ತಿದನು ಮತ್ತು ಅವಳ ಬೆನ್ನನ್ನು ನೇರಗೊಳಿಸಲು ಅವಳ ಕೆನ್ನೆಗಳನ್ನು ತನ್ನ ಬೆರಳುಗಳಲ್ಲಿ ಹಿಡಿದುಕೊಂಡು ತಟ್ಟನೆ ಎಳೆದನು. ಕೂಡಲೇ ಗೂನುಬೆನ್ನಿನ ಸ್ತ್ರೀಯು ನೇರ ಬೆನ್ನಿನ ಸುಂದರ ಹುಡುಗಿಯಾಗಿ ಕಂಡಳು. ಗೂನುಬೆನ್ನಿನ ಹೆಂಗಸಿನ ಸೇವೆಯಿಂದ ಕೃಷ್ಣನು ಸಂಪ್ರೀತನಾದ್ದರಿಂದ ಮತ್ತು ಕೃಷ್ಣನ ಬೆರಳುಗಳು ಅವಳನ್ನು ಸ್ಪರ್ಶಿಸಿದ್ದರಿಂದ ಅವಳು ಅತ್ಯಂತ ಲಾವಣ್ಯವತಿಯಾದ ತರುಣಿಯಾದಳು. ಕೃಷ್ಣನ ಸೇವೆ ಮಾಡುವುದರಿಂದ ಭಕ್ತನು ಕೂಡಲೇ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತಾನೆ ಎನ್ನುವುದನ್ನು ಈ ಪ್ರಸಂಗವು ತೋರಿಸುತ್ತದೆ. ಎಲ್ಲ ರೀತಿಗಳಲ್ಲಿ ಭಕ್ತಿಪೂರ್ವಕ ಸೇವೆಯ ಶಕ್ತಿ ಎಷ್ಟೆಂದರೆ ಅದನ್ನು ಅನುಷ್ಠಾನಕ್ಕೆ ತರುವವನು ಎಲ್ಲ ದೈವಿಕ ಗುಣಗಳನ್ನು ಪಡೆಯುತ್ತಾನೆ. ಗೂನುಬೆನ್ನಿನ ಹೆಂಗಸಿನಿಂದ ಕೃಷ್ಣನು ಆಕರ್ಷಿತನಾದುದಕ್ಕೆ ಕಾರಣ ಅವಳ ಸೌಂದರ್ಯವಲ್ಲ, ಆದರೆ ಅವಳ ಸೇವೆ. ಅವಳು ಸೇವೆಯನ್ನು ಸಲ್ಲಿಸುತ್ತಲೇ ಅತ್ಯಂತ ಲಾವಣ್ಯವತಿಯಾದಳು. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ವಿದ್ಯಾವಂತನಾಗಿರಬೇಕಾಗಿಲ್ಲ, ಸುಂದರನಾಗಿರಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಿದ ನಂತರ ಅವನು ವಿದ್ಯಾವಂತನಾಗುತ್ತಾನೆ, ಸುಂದರನಾಗುತ್ತಾನೆ. ಪೇಟೆಯ ವರ್ತಕರು ಕೃಷ್ಣನನ್ನು ಬಲರಾಮನನ್ನು ಬಹು ಗೌರವದಿಂದ ಪೂಜೆ ಮಾಡಿದರು. ಅವನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಸುತ್ತಮುತ್ತಲಿನ ಜನರೆಲ್ಲ ಅವನನ್ನು ನೋಡಲು ಬಂದರು. ಕೃಷ್ಣನು ಯಜ್ಞಶಾಲೆ ಎಲ್ಲಿದೆ ಎಂದು ಪುರಜನರನ್ನು ಕೇಳಿದನು. ಕಂಸನು ಧನುರ್ಯಜ್ಞ ಎನ್ನುವ ಯಜ್ಞವನ್ನು ಏರ್ಪಡಿಸಿದ್ದನು ಮತ್ತು ಅದರ ಸ್ಥಳವನ್ನು ಸೂಚಿಸಲು ಬಲಿಪೀಠದ ಬಳಿ ಒಂದು ದೊಡ್ಡ ಬಿಲ್ಲನ್ನು ಇರಿಸಿದ್ದನು. ಅದು ಬಹಳ ದೊಡ್ಡದಾಗಿತ್ತು, ಅದ್ಭುತವಾಗಿತ್ತು ಮತ್ತು ಆಕಾಶದಲ್ಲಿನ ಕಾಮನ ಬಿಲ್ಲನ್ನು ಹೋಲುತ್ತಿತ್ತು. ಯಜ್ಞಶಾಲೆಯಲ್ಲಿ ಕಂಸನು ನೇಮಿಸಿದ್ದ ಅನೇಕ ರಕ್ಷಕರು ಬಿಲ್ಲನ್ನು ರಕ್ಷಿಸುತ್ತಿದ್ದರು. ಕೃಷ್ಣ ಬಲರಾಮರು ಬಿಲ್ಲಿನ ಬಳಿಗೆ ಹೋದಾಗ ರಕ್ಷಕರು ಅವರನ್ನು ತಡೆದರು. ಆದರೆ ಕೃಷ್ಣನು ಅವರನ್ನು ಅಲಕ್ಷ್ಯ ಮಾಡಿದನು. ಶ್ರೀಕೃಷ್ಣನು ಆ ಬಿಲ್ಲನ್ನು ತನ್ನ ಎಡಗೈಯಿಂದ ತೆಗೆದುಕೊಂಡನು. ಜನರ ಗುಂಪು ನೋಡುತ್ತಿದ್ದಂತೆ ಅವನು ಬಿಲ್ಲಿಗೆ ಹೆದೆಯೇರಿಸಿ ಆನೆಯು ಕಬ್ಬಿನ ಗದ್ದೆಯಲ್ಲಿ ಕಬ್ಬನ್ನು ಮುರಿಯುವಂತೆ ಬಿಲ್ಲನ್ನು ಮಧ್ಯದಲ್ಲಿ 2 ಭಾಗವಾಗಿ ಮುರಿದನು. ಅಲ್ಲಿದ್ದವರೆಲ್ಲ ಕೃಷ್ಣನ ಶಕ್ತಿಯನ್ನು ಮೆಚ್ಚಿಕೊಂಡರು. ಬಿಲ್ಲು ಮುರಿದ ಶಬ್ದವು ಭೂಮಿಯನ್ನು ಆಕಾಶವನ್ನು ತುಂಬಿತು. ಅದು ಕಂಸನಿಗೂ ಕೇಳಿಸಿತು. ನಡೆದ ಸಂಗತಿಯನ್ನು ಕೇಳಿದಾಗ ಅವನಿಗೆ ಪ್ರಾಣಭಯ ಉಂಟಾಯಿತು. ಅಲ್ಲಿಯೇ ನಿಂತು ನೋಡುತ್ತಿದ್ದ ಬಿಲ್ಲು ರಕ್ಷಕನಿಗೆ ಕೋಪ ಬಂದಿತು. ಅವನನ್ನು ಬಂಧಿಸಿ ಅವನನ್ನು ಕೊಲ್ಲಿ ಎಂದು ಕೂಗುತ್ತಾ ಕೃಷ್ಣನ ಕಡೆಗೆ ನುಗ್ಗಿದನು. ರಕ್ಷಕರು ಕೃಷ್ಣ ಮತ್ತು ಬಲರಾಮರನ್ನು ಸುತ್ತುವರಿದರು. ತಮ್ಮನ್ನು ಬೆದರಿಸಲು ಪ್ರಯತ್ನ ಪಡುತ್ತಿದ್ದುದನ್ನು ಕಂಡು ಕೃಷ್ಣ ಮತ್ತು ಬಲರಾಮರಿಗೆ ತುಂಬಾ ಕೋಪ ಬಂದಿತು. ಮುರಿದ ಬಿಲ್ಲಿನ 2 ಭಾಗಗಳನ್ನು ತೆಗೆದುಕೊಂಡು ರಕ್ಷಕನ ಕಡೆಯವರನ್ನು ಹೊಡೆದೋಡಿಸಲು ಅವರು ಪ್ರಾರಂಭಿಸಿದರು. ಈ ಗದ್ದಲವು ನಡೆಯುತ್ತಿದ್ದಾಗ ರಕ್ಷಕರ ನೆರವಿಗೆ ಕಂಸನು ಕೆಲವು ಸೈನಿಕರನ್ನು ಕಳುಹಿಸಿಕೊಟ್ಟನು. ಆದರೆ ಕೃಷ್ಣ ಮತ್ತು ಬಲರಾಮರು ಅವರೊಡನೆಯೂ ಹೋರಾಡಿ ಅವರನ್ನು ಕೊಂದರು. ಇದಾದ ಬಳಿಕ ಕೃಷ್ಣನು ಯಜ್ಞಶಾಲೆಯಲ್ಲಿ ಮುಂದಕ್ಕೆ ಹೋಗಲಿಲ್ಲ. ಆದರೆ ಹೆಬ್ಬಾಗಿಲಿನಲ್ಲಿ ಹೋಗಿ ತಾವು ವಿರಮಿಸಬೇಕಾಗಿದ್ದ ಶಿಬಿರಕ್ಕೆ ಹೋದನು. ಬಹು ಸಂತೋಷದಿಂದ ಮಥುರಾನಗರದ ಅನೇಕ ಸ್ಥಳಗಳಿಗೆ ಭೇಟಿ ಕೊಟ್ಟನು. ಕೃಷ್ಣನ ಕೆಲಸಗಳನ್ನು ಅದ್ಭುತ ಶಕ್ತಿಯನ್ನು ಕಂಡ ಮಥುರೆಯ ನಗರದ ಜನರು ಈ ಸೋದರರು ಮಥುರೆಗೆ ಇಳಿದು ಬಂದ ದೇವತೆಗಳು ಎಂದೇ ಭಾವಿಸಿ ಬೆರಗಾಗಿ ಅವರನ್ನು ನೋಡುತ್ತಿದ್ದರು. ಕಂಸನ ಕಾನೂನು ಮತ್ತು ವ್ಯವಸ್ಥೆಯನ್ನು ಲಕ್ಷ್ಯ ಮಾಡದೆ ಅಣ್ಣ ತಮ್ಮಂದಿರು ನಿರಾತಂಕವಾಗಿ ಬೀದಿಗಳಲ್ಲಿ ಓಡಾಡಿದರು. ಸಂಜೆಯಾದಾಗ ಕೃಷ್ಣ ಮತ್ತು ಬಲರಾಮರು ತಮ್ಮ ಗೋಪಬಾಲಕ ಸ್ನೇಹಿತರೊಡನೆ ರಥಗಳನ್ನೆಲ್ಲ ನಿಲ್ಲಿಸಿದ್ದ ನಗರದ ಹೊರ ಅಂಚಿಗೆ ಹೋದರು. ಹೀಗೆ ಕೃಷ್ಣ ಮತ್ತು ಬಲರಾಮರು ತಾವು ಬಂದಿದ್ದೇವೆ ಎಂದು ಕಂಸನಿಗೆ ಸೂಚನೆ ಕೊಟ್ಟರು. ಯಜ್ಞಶಾಲೆಯಲ್ಲಿ ಮರುದಿನ ತನಗೆ ಎಂತಹ ವಿಪತ್ತು ಕಾದಿದೆ ಎನ್ನುವುದು ಕಂಸನಿಗೆ ಅರ್ಥವಾಯಿತು. ಕೃಷ್ಣನು ಶಿಬಿರಕ್ಕೆ ಹಿಂದಿರುಗಿದಾಗ ಸೇವಕರು ಅವನ ಚರಣಕಮಲಗಳನ್ನು ತೊಳೆದು ಸೊಗಸಾದ ಪೀಠವನ್ನು ನೀಡಿ ಹಾಲನ್ನು ಮತ್ತು ರುಚಿಯಾದ ಭಕ್ಷ್ಯಗಳನ್ನು ಕೊಟ್ಟು ಉಪಚರಿಸಿದರು. ಅವನು ಊಟದ ನಂತರ ಮರುದಿನದ ಕಾರ್ಯಕ್ರಮಗಳನ್ನು ಯೋಚಿಸುತ್ತಾ ಶಾಂತವಾಗಿ ವಿರಮಿಸಿದನು. ಹೀಗೆ ಅವನು ರಾತ್ರಿಯನ್ನು ಅಲ್ಲಿ ಕಳೆದನು. ಇತ್ತ ಕಂಸನಿಗೆ ಕೃಷ್ಣನು ಅದ್ಭುತವಾದ ಧನಸ್ಸನ್ನು ಮುರಿದ ಮತ್ತು ರಕ್ಷಕರನ್ನು ಸಿಪಾಯಿಗಳನ್ನು ಕೊಂದ ಎಂದು ತಿಳಿದಾಗ ದೇವೋತ್ತಮ ಪರಮಪುರುಷನ ಶಕ್ತಿಯು ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು. ದೇವಕಿಯ 8ನೆಯ ಮಗನು ಕಾಣಿಸಿಕೊಂಡ, ತನ್ನ ಕೊನೆಗಾಲವು ಬಂದಿದೆ ಎಂದು ಅವನಿಗೆ ಅರ್ಥವಾಯಿತು. ಸಮೀಪಿಸುತ್ತಿದ್ದ ತನ್ನ ಸಾವನ್ನು ಕುರಿತು ಯೋಚಿಸುತ್ತಾ ಇಡೀ ರಾತ್ರಿ ಅವನಿಗೆ ನಿದ್ರೆಯೂ ಬರಲಿಲ್ಲ. ಅವನಿಗೆ ದುಶ್ಶಕುನಗಳಾದವು. ನಗರದ ಹೊರವಲಯವನ್ನು ಪ್ರವೇಶಿಸಿದ ಕೃಷ್ಣ ಮತ್ತು ಬಲರಾಮರು
ತನ್ನ ಪಾಲಿನ ಯಮದೂತರು ಎಂದು ಅವನಿಗೆ ಅರ್ಥವಾಯಿತು. ಕೃಷ್ಣ ಮತ್ತು ಬಲರಾಮರು ಮಥುರೆಯಲ್ಲಿ ಮುಂದೆ ಏನು ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.